ಹೆಲೋ ಎವ್ರಿವಾನ್, ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾನು ಈ ಶಿವರಾತ್ರಿಗೆ ಒಂದು ಡಿಫ್ರೆಂಟ್ ಆಗಿರೋಂತಹ ರೈಸ್ಕಿನ ಪ್ರಿಪೇರ್ ಮಾಡಿದ್ದೆ. ಆ ರೆಸಿಪಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫುಲ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಇಲ್ಲ ಅಂದರೆ ಒಂದೊಳ್ಳೆ ರೆಸಿಪಿನ ಮಿಸ್ ಮಾಡ್ಕೊತೀರಾ. ರೈಸ್ ಖೀರ್ಗೆ ಬೇಕಾಗಿರೋ ಪದಾರ್ಥಗಳು: ಒಂದು ಮುಕ್ಕಾಲು ಕಪ್ಪಷ್ಟು ಹಾಲು, ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ, ಒಂದು ಸ್ವಲ್ಪ ತುಪ್ಪ, ಕಂಡೆನ್ಸ್ಡ್ ಮಿಲ್ಕ್, ಸ್ವಲ್ಪ ಅಕ್ಕಿ ಮತ್ತು ಇಲಾಚಿ ಪೌಡರ್, ಒಂದು ಚಿಟಿಕೆಯಷ್ಟು ಉಪ್ಪು ಮತ್ತು ಡ್ರೈ ಫ್ರೂಟ್ಸ್. ನಾನಿಲ್ಲಿ ಸ್ವಲ್ಪ ಗೋಡಂಬಿ, ಬಾದಾಮಿ ಮತ್ತು ಒಣ ದ್ರಾಕ್ಷಿನ ತೊಗೊಂಡಿದ್ದೀನಿ. ರೈಸ್ ಖೀರ್ ಮಾಡಲಿಕ್ಕೆ ಫಸ್ಟು ಒಂದು ಪ್ಯಾನಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಡ್ರೈ ಫ್ರೂಟ್ಸ್ನ ಎಲ್ಲ ಫ್ರೈ ಮಾಡ್ಕೋಬೇಕು. ಡ್ರೈ ಫ್ರೂಟ್ಸ್ನ ಈ ರೀತಿ ಎಣ್ಣೆಯಲ್ಲೆಲ್ಲ ಹುರ್ಕೊಂಡ್ಬಿಟ್ಟು ಒಂದು ಬೌಲಲ್ಲಿ ಇಟ್ಕೊಂಡ್ಬಿಟ್ಟು ಸೈಡಲ್ಲಿ ಇಟ್ಕೊಳ್ಳೋಣ. ನೆಕ್ಸ್ಟು ಒಂದು ಪ್ಯಾನಲ್ಲಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಒಂದು 2 ಸ್ಪೂನಷ್ಟು ಶುಗರ್ ಹಾಕ್ಬಿಟ್ಟು ಶುಗರೆಲ್ಲ ಈ ರೀತಿ ಮೆಲ್ಟ್ ಆಗೋವರೆಗೂ ಮೆಲ್ಟ್ ಮಾಡ್ಕೊಂಬಿಟ್ಟು, ಶುಗರ್ ರೀತಿ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಅಕ್ಕಿನ ಹಾಕಬೇಕು. ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೊಳ್ಳಿ. ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಅಕ್ಕಿನ ಫ್ರೈ ಮಾಡ್ಕೋಬೇಕು. ಈ ರೀತಿ ಅಕ್ಕಿ ಕಲರ್ ಚೇಂಜ್ ಆದಮೇಲೆ ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಳ್ಳಿ. ಕುಕ್ಕರ್ಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು, ತುಪ್ಪದಲ್ಲಿ ಹುರಿದ್ರಿಂದ ಮತ್ತು ಶುಗರ್ ಕೂಡ ಹಾಕಿದ್ವಲ್ಲ, ಅದರಿಂದ ಈ ರೀತಿ ಗಂಟು ಕಟ್ಟಿರುತ್ತೆ, ಅದನ್ನು ಈ ರೀತಿ ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡ್ಕೊಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2ರಿಂದ 3 ವಿಸಲ್ ಹಾಕ್ಸ್ಕೊಳ್ಳಿ. ಈ ರೀತಿ ರೈಸ್ ಖೀರ್ಗೆ ರೈಸು ರೆಡಿ ಆಗುತ್ತೆ. ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಬಿಟ್ಟು ಸ್ವಲ್ಪ ಆರಲಿಕ್ಕೆ ಬಿಡೋಣ. ರೈಸ್ ಆರಿದ್ಮೇಲೆ ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ತರಿಯಾಗಿ ರುಬ್ಕೋಬೇಕು. ನೆನ್ಪಿಟ್ಕೊಳ್ಳಿ, ಈ ರೈಸ್ ಖೀರಿಗೆ ಅನ್ನನ ರವೆ ಥರನೇ ಮಿಕ್ಸಿ ಮಾಡ್ಕೊಳ್ಬೇಕು, ನುಣ್ಣಗೆ ಮಿಕ್ಸಿ ಮಾಡಬೇಡಿ. ಈ ರೀತಿ ಮಿಕ್ಸಿ ಜಾರನ್ನ ಮಿಕ್ಸಿಯಲ್ಲಿ ಇಟ್ಬಿಟ್ಟು ಈ ರೀತಿ ಆನ್ ಆಫ್ ಮಾಡಿ, ಆವಾಗ ನಿಮಗೆ ಈ ರೀತಿ ರವೆ ಥರ ಮಿಕ್ಸಿ ಆಗುತ್ತೆ. ಸೇಮ್ ಎಲ್ಲ ಅನ್ನನೂ ಅದೇ ರೀತಿ ಮಿಕ್ಸಿ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು ಸ್ಟವ್ ಮೇಲೆ ಸ್ವಲ್ಪ ಹಾಲು ಕಾಯಕ್ಕಿಡಬೇಕು. ಹಾಲು ಕಾದ್ಮೇಲೆ ರೈಸ್ ರೆಡಿ ಮಾಡ್ಕೊಂಡಿದ್ವಲ್ಲ ಮಿಕ್ಸಿ ಮಾಡಿ, ಅದನ್ನು ಈ ರೀತಿ ಸೇರಿಸ್ಕೊಳ್ಳಿ. ಅನ್ನ ಮಿಕ್ಸಿ ಮಾಡೋದ್ರಿಂದ ಈ ರೀತಿ ಉಂಡೆ ಕಟ್ಟಿರುತ್ತೆ, ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಉಂಡೆ ಇದ್ದರೆ ಪಾಯಸ ಚೆನ್ನಾಗಿ ಬರಲ್ಲ. ನೋಡಿ, ಈ ರೀತಿ ಎಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಸಕ್ಕರೆ ಇತ್ತಲ್ಲ, ಆ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ಸಕ್ಕರೆ ಆ್ಯಡ್ ಮಾಡ್ಕೊಂಬಿಟ್ಟು ಅದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕೋದ್ರಿಂದ ಪಾಯಸ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಇಲಾಚಿ ಪೌಡರ್ ಹಾಕಬೇಕು. ಮತ್ತು ಡ್ರೈ ಫ್ರೂಟ್ಸ್ ಹುರ್ಕೊಂಡಿದ್ವಲ್ಲ ಅವನ್ನ ಹಾಕ್ಬಿಟ್ಟು ಈ ರೀತಿ ಕಲಸಿ, ನೆಕ್ಸ್ಟು ಒಂದು ಸ್ಪೂನಷ್ಟು ತುಪ್ಪ ಸೇರಿಸಿ. ತುಪ್ಪ ಸೇರಿಸಿದ್ಮೇಲೆ ನಾನು ಇಲ್ಲಿ ಮಿಲ್ಕಿ ಮಿಸ್ಟ್ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಾಯಿದ್ದೀನಿ. ಕಂಡೆನ್ಸ್ಡ್ ಮಿಲ್ಕ್ ಇಲ್ಲ ಅಂದರೆ ನೀವು ಕೋವಾ ಪೌಡರ್ ಯೂಸ್ ಮಾಡ್ಕೋಬೋದು. ಇವೆರಡೂ ಇಲ್ಲಾಂದ್ರೂ ಪರವಾಗಿಲ್ಲ, ಸ್ಕಿಪ್ ಮಾಡಿ. ಬಟ್ ಇವು ಹಾಕೋದ್ರಿಂದ ಪಾಯಸದ ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ಮದುವೆ ಸಮಾರಂಭಗಳಲ್ಲಿ ನೋಡ್ಬೋದು, ಪಾಯಸ ತುಂಬ ಚೆನ್ನಾಗಿರುತ್ತೆ. ಅವರು ಆಲ್ಮೋಸ್ಟ್ ಈ ಕಂಡೆನ್ಸ್ಡ್ ಮಿಲ್ಕ್ ಯೂಸ್ ಮಾಡಿರ್ತಾರೆ. ಪಾಯಸನ ಸ್ವಲ್ಪ ಹೊತ್ತು ಸ್ಪೂನ್ ಹತ್ರ ಈ ರೀತಿ ಕಲಿಸ್ತಾ ಇರಿ. ಸ್ಪೂನ್ ಹತ್ರ ಈ ರೀತಿ ಕಲಿಸಿಲ್ಲ ಅಂದರೆ ಪಾಯಸ ತಳ ಹತ್ತೋ ಚಾನ್ಸಸ್ ಇರುತ್ತೆ. ನೋಡಿ, ಈ ರೀತಿ ಬಿಸಿಯಾದ ಪಾಯಸ ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ, ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ನವ್ಯಾಸ್ ಕಿಚನ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.